ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇವುಗಳನ್ನು ಯಾವುದೇ ರೀತಿಯ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ಸ್, ಗೊಬ್ಬರ, ಕೆಮಿಕಲ್ಸ್ ಇಲ್ಲದಂತೆ ಬೆಳೆಸುತ್ತಾರೆ. ಅದಕ್ಕಾಗಿ ಇವುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವುಗಳನ್ನು ನಮ್ಮ ಪೂರ್ವಿಕರು ತುಂಬ ಹೆಚ್ಚಾಗಿ ಬೆಳೆಸುತ್ತಿದ್ದರು. ಅದಕ್ಕೆ ಅವರಿಗೆ ರೋಗಗಳು ಕಮ್ಮಿ ಬರುತ್ತಿದ್ದವು. ಸಿರಿಧಾನ್ಯಗಳು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಸಾಮೆ, ಬರಗು, ಹರಕು, ಊದಲು, ಕೊರಲೆ, ನವಣೆ ಇವೆಲ್ಲ ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳಿಂದ ದೇಹಕ್ಕೆ ಆಗುವ ಪ್ರಯೋಜನ ಹೇಳ್ತೀನಿ ಬನ್ನಿ. ಈ ಸಿರಿಧಾನ್ಯಗಳಲ್ಲಿ ನಾರಿನ ಅಂಶ ತುಂಬ ಜಾಸ್ತಿಯಾಗಿ ಇರುತ್ತೆ. ಅದರಿಂದ ಕೊಬ್ಬಿನ ಅಂಶ ಕಲೆಕ್ಟ್ ಆಗಲ್ಲ ದೇಹದಲ್ಲಿ. ಅದ್ರ ಜೊತೆ ಮಲಬದ್ಧತೆ ಇದ್ದವ್ರಿಗೆ, ಕೊಲೆಸ್ಟ್ರಾಲ್ ಇದ್ದವ್ರಿಗೆ, ಲಿವರ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಶುಗರ್ ಇದ್ದವ್ರಿಗೆ ಇದು ತುಂಬ ಸಹಾಯಕಾರಿ. ಸಿರಿಧಾನ್ಯಗಳಲ್ಲಿ ತುಂಬ ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ, ಐರನ್ ಕಂಟೆಂಟ್, ಫೋಲಿಕ್ ಆಸಿಡ್ ತುಂಬ ಇರುತ್ತೆ. ಸಿರಿಧಾನ್ಯಗಳು ಸ್ವಲ್ಪ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತದೆ ಮತ್ತು ಇದು ನಿಧಾನವಾಗಿ ಜೀರ್ಣವಾಗುತ್ತದೆ ದೇಹದಲ್ಲಿ. ಫಾಸ್ಟಾಗಿ ಆಹಾರ ಜೀರ್ಣವಾಗುವುದರಿಂದ ಗ್ಲೂಕೋಸ್ ಅತಿಯಾಗಿ ದೇಹದಲ್ಲಿ ಪ್ರೊಡ್ಯೂಸ್ ಆಗಿ ಅದು ಬೇಗ ರಕ್ತಕ್ಕೆ ಸೇರುತ್ತದೆ. ಆದರೆ ಮಿಲೆಟ್ಸ್ಗಳು ಸ್ಲೋ ಆಗಿ ಜೀರ್ಣವಾಗುವುದರಿಂದ ಗ್ಲೂಕೋಸ್ ಪ್ರಮಾಣ ರಕ್ತಕ್ಕೆ ಕಮ್ಮಿ ಸೇರುತ್ತದೆ. ಸೊ ಇದರಿಂದ ನಮಗೆ ಸಿರಿಧಾನ್ಯಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ 6 ಏನದ ಧಾನ್ಯಗಳು ಅವು ನೋಡಿ, ಸಿರಿಧಾನ್ಯಗಳು. ಈ 6 ಸಿರಿಧಾನ್ಯದಾಗ ಅಂದ್ರೆ ನಾವು ಸ್ವೀಟ್ ಮಾಡಬಹುದು, ಖಿಚಡಿ ಮಾಡಬಹುದು, ಅಥವಾ ಅನ್ನ ಮಾಡಿ ಊಟ ಮಾಡ್ಕೊಬೋದು. ಒಂದು ದಿವ್ಸ ಬಿಟ್ಟರೆ ಒಂದು ದಿವ್ಸ ಅಂತ ಕಂಪಲ್ಸರಿ ಅಂದರೆ ಇದು ಸೇವನೆ ಮಾಡ್ಕೋಬೇಕು. ನೀವು ಯಾವ ರೀತಿಲಿಂದ ಮಾಡಿರಿ, ಸ್ವೀಟ್ ಮಾಡಿರಿ ಅಥವಾ ಖಿಚಡಿ ಮಾಡಿರಿ, ಪ್ಲೇನ್ ಮಾಡಿರಿ, ಹೇಗಾದರೂ ಊಟ ಮಾಡ್ಕೋಬೋದು. ನಾ ಈಗ ನಿಮ್ಗೆ ಅಂದ್ರೆ ಪ್ಲೇನ್ ಅನ್ನ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ಇದು ಕೊರಲೆ ಅಂಥೇಳಿ ಇಲ್ಲಿ ನೋಡ್ತಿರ್ಬೋದು. ಈ ಕೊರಲೆ ಅದ ರೀ, ಪಾಕೆಟ್ದಾಗ ಬಿಚ್ಚಿಲ್ಲ, ನಮ್ಮ ಕಡೆಗೆ ಅಂದ ಇದ್ದು ಇದು ತೊಗೊಂಡಿನಿ. ಈ ಕೊರಲೆ ಅವ ನೋಡಿರಿ. ಇವಕ್ಕೆ ಇಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಅಂದ್ರೆ ನೀರಿನಾಗ ಒಂದು 3 ಸಲ ನೀರಿನಾಗ ತೊಳ್ಕೊಂಡು ನಾವು ಒಂದು 10 ನಿಮಿಷ, ನಮ್ಮ ಟೈಮ್ ಇರಲಿಲ್ಲ ಅಂದ್ರೆ ಒಂದು 10 ನಿಮಿಷ ಅಂತ ಇಡ್ಬೋದು ನೋಡಿರಿ. ಅಂದ್ರೆ ಪ್ಲೇನ್ ಅನ್ನ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ಇದು ಕೊರಲೆ ಅಂಥೇಳಿ ಇಲ್ಲಿ ನೋಡ್ತಿರ್ಬೋದು. ಈ ಕೊರಲೆ ಅದ ರೀ, ಪಾಕೆಟ್ದಾಗ ಬಿಚ್ಚಿಲ್ಲ, ನಮ್ಮ ಕಡೆಗೆ ಅಂದ ಇದ್ದು ಇದು ತೊಗೊಂಡಿನಿ. ಈ ಕೊರಲೆ ಅವ ನೋಡಿರಿ. ಇವಕ್ಕೆ ಇಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಅಂದ್ರೆ ನೀರಿನಾಗ ಒಂದು 3 ಸಲ ನೀರಿನಾಗ ತೊಳ್ಕೊಂಡು ನಾವು ಒಂದು 10 ನಿಮಿಷ, ನಮ್ಮ ಟೈಮ್ ಇರಲಿಲ್ಲ ಅಂದ್ರೆ ಒಂದು 10 ನಿಮಿಷ ಅಂತ ಇಡ್ಬೋದು ನೋಡಿರಿ. ಇವು 6 ಏನದ ಧಾನ್ಯಗಳು ಅವು ನೋಡಿ, ಸಿರಿಧಾನ್ಯಗಳು. ಈ 6 ಸಿರಿಧಾನ್ಯದಾಗ ಅಂದ್ರೆ ನಾವು ಸ್ವೀಟ್ ಮಾಡಬಹುದು, ಖಿಚಡಿ ಮಾಡಬಹುದು, ಅಥವಾ ಅನ್ನ ಮಾಡಿ ಊಟ ಮಾಡ್ಕೊಬೋದು. ಶುಗರ್, BP ಎಂದ ಕಂಟ್ರೋಲ್ ಆಗ್ತದೆ ಇದು ಸೇವನೆ ಮಾಡೋದ್ರಿಂದ. ಅಟ್ಲೀಸ್ಟ್ ಒಂದು ದಿವ್ಸ ಬಿಟ್ಟರೆ ಒಂದು ದಿವ್ಸ ಅಂತ ಕಂಪಲ್ಸರಿ ಅಂದರೆ ಇದು ಸೇವನೆ ಮಾಡ್ಕೋಬೇಕು. ನೀವು ಯಾವ ರೀತಿಲಿಂದ ಮಾಡಿರಿ, ಸ್ವೀಟ್ ಮಾಡಿರಿ ಅಥವಾ ಖಿಚಡಿ ಮಾಡಿರಿ, ಪ್ಲೇನ್ ಮಾಡಿರಿ, ಹೇಗಾದರೂ ಊಟ ಮಾಡ್ಕೊ. ಇವಾಗ ನೋಡಿರಿ, ನೀರು ಹಾಕಿ ತಾಳ್ಕೊಳತ್ತೀನಿ ನೋಡಿರಿ. ಈ ನೀರು ಹೆಂಗೆ ಬರ್ತಾವೆ ಅಂತ ಹೇಳಿ ನೋಡ್ಕೊರಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಇದು ಐಟಮ್ ಹೆಂಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಹೆಂಗೆ ನಿಮ್ಗೆ ಗೊತ್ತಾಯ್ತದೆ. ಭಾಳಷ್ಟು ಜನ ಹೆಂಗೆ ಮಾಡ್ಬೇಕು ರೀ ಇದು ಹೆಂಗೆ ಮಾಡಿ ಊಟ ಮಾಡ್ಕೋಬೇಕು, ನಮ್ಗೆ ಬರಲ್ಲ, ನಮ್ಮ ಮನೆಗೆ ನಮ್ಮ ಹೆಂಡತಿಗೆ ಬರೋಲ್ಲ, ಏನಿಲ್ಲ ಅಂಥೇಳಿ ಹಿಂಗೆ ಅಲ್ಲತ್ತಾರ. ಇಲ್ಲಿ ನೋಡಿ, ನೀರಿಂದ ಈ ಥರಲಿಂದ ಬರ್ತಾವೆ. ಈ ನೀರು ಒಂದು ಸಲ ಅಂದರೆ ತೆಕ್ಕೋಬೇಕು ರೀ. ತೆಕ್ಕೊಂಡು ಮತ್ತೊಂದು ಸಲ ಏನೋ ನೀರು ಹಾಕಿ ಮತ್ತೆ ತಳ್ಕೊಬೇಕು. ತಳ್ಕೊಂಡು ಒಂದು 5 ನಿಮಿಷ, 10 ನಿಮಿಷ, ಒಂದು ಅರ್ಧ ತಾಸು ನಿಮ್ಗೆ ಎಷ್ಟು ಬೇಕಾದ್ರೂ ಇಡ್ಬೋದು. ನಾವು ಒಂದು 10 ನಿಮಿಷ ಹೆಂಗಂದ್ರೆ ಇಕ್ಕೆ ಬಿಡ್ತೀನಿ ನೋಡಿರಿ. ಇವಾಗ ನೋಡಿರಿ, ನಿಮಿಷ ಅಂತ ನೆನೆ ಇಟ್ಟೇನಿ ನೋಡಿರಿ, ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ಹಾಗೆ ನೋಡಿರಿ, ಒಲೆ ಮೇಲೆ ಒಂದು ಭಗವನಿದಾಗ ನೀರು ಇಟ್ಟೇನಿ ನೋಡಿರಿ. 1 ಲೀಟ್ರ್ ನೀರು ಇಟ್ಟೇನಿ ರೀ. ಒಂದು ಬಟ್ಟಲು, ಈ ದೊಡ್ಡ ಬಟ್ಲಲ್ಲಿ 1 ಬಟ್ಟಲು ತೊಗೊಂಡಿನಲ್ಲ ನಾ ಈ ಅಕ್ಕಿ. 1 ಲೀಟ್ರ್ ನೀರು ಇಟ್ಟೇನಿ. ಈ ನೀರಿಗೆ ಹೆಸರು ಬಂದದ ಇದ್ರದಾಗ ಅಂತ ಹಾಕ್ಕೊಡ್ತೀನಿ ನೋಡಿರಿ. ನೀವು ಬೇಕಾದ್ರೆ ಕುಕ್ಕರ್ದಾಗೂ ಮಾಡ್ಬೋದು. ಕಲರ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿರಿ. ಅಕ್ಕಿ ಹಾಕೋಣ. ಇದು ಊಟ ಮಾಡಿದ್ರೆ ನೋಡಿರಿ, ಜಾಸ್ತಿನೂ ಊಟ ಮಾಡ್ಲಿಕ್ಕೆ ಹೋಗಲ್ಲ. ಇದ್ರ ಫೈಬರ್ ಅಂತ ಜಾಸ್ತಿ ಇರ್ತದೆ, ಐರನ್ನು ಫೈಬರು. ಹಾಗಾಗಿ ಶುಗರ್, BP ದವ್ರು ಅಂತ ನಾವು ಊಟ ಮಾಡ್ಬೋದು. ಹಾಗೆ ನೋಡಿರಿ, ಪಿಂಕ್ ಸಾಲ್ಟ್ ಅಂದು ನಮ್ಮದು ಶಾಪಿನಾಗೆ ಅದ ರೀ, ಪಿಂಕ್ ಸಾಲ್ಟ್ ಏನದು ಉಪಯೋಗಿಸ್ತೇವೆ ನೋಡಿರಿ. ಈ ವಿಡಿಯೋ ನೀವು ಕೊನೆ ತನಕ ನೋಡ್ರಿ ಅಂದ್ರೆ ಇದ್ರದ್ದು ಐಟಮ್ಗಳು ಹೆಂಗೆ ಮಾಡಬೇಕು ಈ ಸಿರಿಧಾನ್ಯದ ಅಂಥೇಳಿ ತೋರಿಸ್ಕೊಡ್ತೀನಿ. ಇದು ನೋಡಿ ಕುದಿಲಕ್ಕ ಸ್ವಲ್ಪ 15-20 ನಿಮಿಷ ಹಂಗಂದ್ರೆ ಬೇಕಾಗ್ತದೆ ನೋಡಿರಿ. ಹಾಗೆ ಅಂದ್ರೆ ಲೋ ಫ್ಲೇಮ್ದಾಗ ಇಟ್ಟು ಮುಚ್ಚಿಟ್ಟು ಬಿಡ್ತೀನಿ. ಹೆಂಗೆ ಅನ್ನ ಆಯ್ತು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈ ಥರಲಿಂದ ಕುದಿಲತ್ತದ ನೋಡ್ರಿ. ಒಂದು 10 ನಿಮಿಷ ಹೆಂಗಂದ್ರೆ ಆಗ್ಯದ. ಒಂದು ಸ್ವಲ್ಪ ಅಂದ್ರೆ ಅರ್ಧ ಕುದ್ದದ, ಇನ್ನೊಂದು ಅರ್ಧ ಕುದಿಬೇಕು ನೋಡಿರಿ. ಹಾಗೆ ಲೋ ಫ್ಲೇಮ್ದಾಗೆ ಇಟ್ಬಿಡ್ತೀನಿ. ಕುದೀತು ನೋಡಿರಿ ಫ್ರೆಂಡ್ಸ್. ಒಂದು 5 ನಿಮಿಷ ಹಂಗಂದ್ರೆ ಆಗೋಯ್ತು. ಒಲೆ ಬಂದ್ ಮಾಡೀನಿ, ನೀವು ನೋಡ್ತಿರ್ಬೋದು. ಒಂದು ಸ್ವಲ್ಪ ಜಾಸ್ತಿ ಗರಮ್ ಇದ್ದಾಗ ಸ್ವಲ್ಪ ಅಂದ್ರೆ ಇದಾಗ್ತದೆ, ಮೆತ್ತಗೆ ಕಾಣಿಸ್ತದೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ಹಿಡಿತಂದ್ರೆ ಉದುರು ಆಯಿತು ಅಂದು ನೋಡಿರಿ. ನೀವು ಬೇಕಾದ್ರೆ ಕುಕ್ಕರ್ದಾಗೂ ಏನದ ಬೇಯಿಸ್ಕೊಬೋದು ನೋಡಿರಿ. ಸಾಂಬಾರು ಸರಿ ಊಟ ಮಾಡ್ಬೋದು. ಆಮೇಲೆ ಹಾಲು, ಮೊಸರು
ಮಜ್ಜಿಗೆ ಯಾವ್ದ್ರ ಸರಿ ಬೇಕಾದ್ರೂ ಊಟ ಮಾಡ್ಬೋದು. ಇದ್ರದಾಗ ನೋಡ್ರಿ ನಾವು